ಇನ್ನು ಬೆಂಗಳೂರಿನಲ್ಲಿ ಕುದುರೆ ಜಾಕಿಗಳನ್ನೇ ಟಾರ್ಗೆಟ್ ಮಾಡಿ ವಂಚನೆ ಮಾಡಲಾಗ್ತಾ ಇದೆ. ಸೈಬರ್ ವಂಚಕರಿಂದ ಕಂತೆ ಹಣ ಇದೀಗ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇಬ್ಬರನ್ನ ಬಂಧಿಸಿದ್ದಾರೆ. 66 ಲಕ್ಷ ಹಣವನ್ನ ಜಪ್ತಿ ಮಾಡಿದ್ದಾರೆ ಖಾಕಿ. ರಾಜಸ್ಥಾನ ಮೂಲದ ದಂಪತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪತಿ ಸಕ್ಲೇನ್ ಸುಲ್ತಾನ್ ಅಂತ, ಪತ್ನಿ ನಿಕಾತ್ ಸುಲ್ತಾನ್ ಅಂತ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆಗ್ನೇಯ ವಿಭಾಗ ಸೈಬರ್ ಕ್ರೈಮ್ ಪೊಲೀಸರ ಕಾರ್ಯಾಚರಣೆ ಇದು. ನೋಡಿ, ಕುದುರೆ ಜಾಕಿಗಳನ್ನ ಟಾರ್ಗೆಟ್ ಮಾಡಿ ಅವರಿಂದ ವಂಚನೆ ಮಾಡಿ ಹಣವನ್ನು ವಸೂಲಿ ಮಾಡ್ತಾ ಇದ್ರು ಇವರು. ಇದೀಗ ಇಬ್ಬರು ದಂಪತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸರ ಕಾರ್ಯಾಚರಣೆ ಇದು, ಆಗ್ನೇಯ ವಿಭಾಗ. ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ನಲ್ಲಿ ಇವರು ಹಾರ್ಸ್ ಜಾಕಿಗಳಿರ್ತಾರಲ್ಲ, ಅವರಿಗೆ ಗಾಳ ಹಾಕ್ತಾ ಇರ್ತಾರೆ. ವಿದೇಶದಲ್ಲಿ ಕೆಲಸ ಇದೆ ಅಂತ ಸಂಪರ್ಕ ಸಾಧಿಸ್ತಾರೆ. ನಂತರ ವೀಸಾ ಪಡೆಯೋದಕ್ಕೆ ಹಣ ಬೇಕು ಅಂತ ಅವರಿಂದ ಹಣ ಕೇಳೋದು ಪ್ರಾರಂಭ ಮಾಡ್ತಾರೆ. ಪ್ರತಿ ಕುದುರೆ ಜಾಕಿಗಳಿಂದ 8 ಲಕ್ಷ ಹಣ ಪಡೆದುಕೊಂಡಿದ್ರಂತೆ. ಸುಮಾರು 50ಕ್ಕೂ ಹೆಚ್ಚು ಜನರಿಗೆ ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ. ಬರೋಬ್ಬರಿ 2 ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿದ್ದಾರೆ ಈ ಜೋಡಿ. ಸದ್ಯ ಇಬ್ಬರನ್ನ ಬಂಧಿಸಿದ್ದಾರೆ. 66 ಲಕ್ಷ ಹಣವನ್ನ ಜಪ್ತಿ ಮಾಡಿದ್ದಾರೆ. ಈ ಹೊರದೇಶಗಳಿಗೆ ವೀಸಾ ಮಾಡಿಸಿಕೊಡೋದಾಗಿ ನಂಬಿಸಿ 51 ಜನರಿಂದ ಕೋಟ್ಯಾಂತರ ರೂಪಾಯಿ ವಂಚಿಸತಕ್ಕಂಥ ಇಬ್ಬರು ವ್ಯಕ್ತಿಗಳು, ಗಂಡ ಮತ್ತು ಹೆಂಡತಿ, ಇವರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಂದ 2 ಕಾರುಗಳು, 3 ಬೈಕ್ಗಳು, 24 ಗ್ರಾಂ ಚಿನ್ನಾಭರಣಗಳು ಮತ್ತು 66 ಲಕ್ಷ ರೂಪಾಯಿ ನಗದು ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 80 ಲಕ್ಷ ಆಗುವುದೆಂದು ಅಂದಾಜಿಸಲಾಗಿದೆ. ಈ ಇಬ್ಬರು ಆರೋಪಿಗಳನ್ನು ಪೊಲೀಸರು ಅವರನ್ನು ಬಂಧಿಸಿ